ಸೈಬರ್ ಕ್ರೈಮ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ 2 ಕೋಟಿಗಿಂತ ಅಧಿಕ ರೂಪಾಯಿ ವಂಚನೆಗೊಳಗಾದ ಸಾರ್ವಜನಿಕರ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್.ಡಿ. ಅವರು ತಿಳಿಸಿದರು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2025ನೇ ಸಾಲಿನಲ್ಲಿ ಕಳೆದುಕೊಂಡ ಮೋಸಕ್ಕೊಳಗಾದ ಹಣವನ್ನು ಸೈಬರ್ ಸಹಾಯವಾಣಿ 1930 ಪೋರ್ಟಲ್ ಮೂಲಕ ದಾಖಲಾದ ಒಟ್ಟು 2211 ಪ್ರಕರಣಗಳಿಂದ ವಂಚನೆಗೊಳಗಾದ 8,93,09,414 ವಶಪಡಿಸಿಕೊಂಡಿರುವ ಒಟ್ಟು ಮೊತ್ತ ರೂಪಾಯಿ 96,82,476 ಹಾಗೂ ಸೈಬರ್ ವಂಚನೆಗೊಳಗಾಗಿ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಒಟ್ಟು 40 ಪ್ರಕರಣಗಳಿಂದ ವಂಚನೆಗೊಳಗಾದ ಒಟ್ಟು 12,72,53,362 ಮೊತ್ತದಲ್ಲಿ ವಶಪಡಿಸಿಕೊಂಡ ಒಟ್ಟು ಮೊತ್ತ ರೂಪಾಯಿ 1,76,42,373 ಹೀಗೆ ಒಟ್ಟು ರೂಪಾಯಿ 2,73,24,849 ಕೋಟಿ ರೂಪಾಯಿಗಳನ್ನು ನೊಂದವರ ಬ್ಯಾಂಕ್ ಖಾತೆಗಳಿಗೆ ಮರಳಿಸಲಾಗಿದೆ. ಇತ್ತೀಚೆಗೆ ದಾಖಲಾದ ಕೆಲವೊಂದು ಪ್ರಕರಣಗಳಲ್ಲಿ ವಂಚನೆಗೊಳಗಾದ ಸಾರ್ವಜನಿಕರು ಗೋಲ್ಡನ್ ಹವರ್ದಲ್ಲಿ ಪ್ರಕರಣದ ದಾಖಲಿಸಿದ ಸಾರ್ವಜನಿಕರಿಗೆ 70% 85% ಆರೋಪಿತರ ಖಾತೆಯಿಂದ ಮರಳಿ ಹಣ ಜಮಾವಣೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ಈ ಮೂಲಕ ತಿಳಿಸಿಪಡಿಸುವುದೇನೆಂದರೆ, ಕೆಲವೊಂದು ಸೈಬರ್ ಅಪರಾಧಗಳು ಹೆಚ್ಚಾಗಿ ಶನಿವಾರ ಮತ್ತು ಭಾನುವಾರ ದಿನಗಳಂದು ಜರುಗುತ್ತಿದ್ದು, ಸದರಿ ದಿನಗಳಂದು ಬ್ಯಾಂಕ್ ರಜೆ ಇರುವ ಕಾರಣ ಸಾರ್ವಜನಿಕರು ಬ್ಯಾಂಕ್ಗಳಿಗೆ ಭೇಟಿ ನೀಡಲು ಸಾಧ್ಯವಾಗದೆ ಪ್ರಕರಣ ದಾಖಲಿಸಲು ಸಾಧ್ಯವಾಗುವುದಿಲ್ಲ ಎಂಬ ತಪ್ಪು ತಿಳುವಳಿಕೆ ಇದಕ್ಕೆ ಅತಿ ಮುಖ್ಯ ಕಾರಣವಾಗಿದೆ. ಸಾರ್ವಜನಿಕರು ಯಾವುದೇ ಸೈಬರ್ ಅಪರಾಧಕ್ಕೊಳಗಾದಲ್ಲಿ ಗೋಲ್ಡನ್ ಅವರ್ ಎಂದರೆ ವಂಚನೆಗೊಳಗಾದ 24 ಗಂಟೆಗಳೊಳಗಾಗಿ ಸೈಬರ್ ಸಹಾಯವಾಣಿ 1930 ಪೋರ್ಟಲ್ ಮೂಲಕ ಪ್ರಕರಣ ದಾಖಲಿಸಿ ಮೋಸಕ್ಕೊಳಗಾದ ವಂಚನೆಗೊಳಗಾದ ಹಣವನ್ನು ಮರಳಿ ಪಡೆಯಲು 70% 85% ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನಿಮ್ಮ ಕ್ರೆಡಿಟ್ ಡೆಬಿಟ್ ಕಾರ್ಡ್ನ CVV ನಂಬರ್ ಅಥವಾ UPI ಪೇಮೆಂಟ್ಸ್, ಇನ್ನೊಂದು ಇತ್ತೀಚೆಗೆ ಆಗ್ತಾ ಇರೋದು APK ಫೈಲ್ಸ್. ಅದರಲ್ಲಿ ಈ ಚಲನ್ APK ಫೈಲ್ ಇರ್ಬೋದು, ಕಿಸಾನ್ ಆ್ಯಪ್ APK ಫೈಲ್ ಇರ್ಬೋದು. ಇವುಗಳನ್ನು ಲಿಂಕ್ ಪ್ರೆಸ್ ಮಾಡಿದಾಗ ಅಥವಾ APK ಫೈಲ್ ಡೌನ್ಲೋಡ್ ಮಾಡಿದಾಗ ಎಂಟೈರ್ ಮೊಬೈಲ್ ಫೋನ್ ಕಾಂಪ್ರಮೈಸ್ ಆಗ್ತಾಯಿದೆ. ಹಾಗಾಗಿ ಇವುಗಳನ್ನು ಫಸ್ಟು ಕ್ಲಿಕ್ ಮಾಡಬೇಡಿ. ಎರಡನೇದು, ಇವು ನಿಮ್ಮ ಹತ್ರ ಬಂದ ತಕ್ಷಣ ಬೇರೆಯವರಿಗೆ ಶೇರ್ ಮಾಡಬೇಡಿ. ನೆಕ್ಸ್ಟ್, ಈಗಾಗಲೇ ಹೇಳಿದೆ, ಇನ್ನೊಂದು ಏನಂತಂದರೆ, ಒಂದು ರಾಂಗ್ ಪರ್ಸೆಪ್ಷನ್ ಸಾರ್ವಜನಿಕರಲ್ಲಿ ಇರೋದೇನಂತಂದರೆ, ಹೆಚ್ಚಿನದಾಗಿ ಏನು ಸೈಬರ್ ಅಪರಾಧ ಆಗುತ್ತೆ ಈ ಹಾಲಿಡೇಗಳಲ್ಲಿ, ಸ್ಯಾಟರ್ಡೆ ಸಂಡೇ ಇರ್ಬೋದು ಅಥವಾ ರಜೆ ದಿನ ಇದ್ದಾಗ ರಿಪೋರ್ಟ್ ಮಾಡಲಿಕ್ಕೆ ವಿಳಂಬ ಮಾಡ್ತಾರೆ. ಅವ್ರದ್ದೇನಂತಂದರೆ ಬ್ಯಾಂಕು ಮತ್ತು ಪೊಲೀಸ್ ಸ್ಟೇಷನು ಎಲ್ಲ ರಜೆ ಇರುತ್ತೆ ಅಂತ. ಆ ರೀತಿ ಯಾವುದೂ ಇರಲ್ಲ. ಏನು 1930 ಇದೆ, ಇದು 24x7 ಹೆಲ್ಪ್ಲೈನ್ ಇರುವಂಥದ್ದು. ಸೊ ಎನಿ ಟೈಮ್ ಅವರು ವಿತೌಟ್ ಡಿಲೇ 1930ಗೆ ಕರೆ ಮಾಡಿದರೆ ಎಲ್ಲ ನಮ್ಮದು ಏನಿದೆ, ನಮ್ಮ ಸೈಬರ್ ಪೋರ್ಟಲ್ ಇರ್ಬೋದು, ಪೊಲೀಸ್ ಸ್ಟೇಷನ್ಸ್ ಇರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಡಿಜಿಟಲ್ ಪೇಮೆಂಟ್ ಗೇಟ್ವೇಸ್ ಎಲ್ಲರಿಗೂ ಇಂಟರ್ಲಿಂಕ್ ಇದೆ. ನಾವೇನು ಸೈಬರ್ ಪೋರ್ಟಲಲ್ಲಿ ಹೋಗುತ್ತೆ ಆಟೋಮೆಟಿಕ್ ಅದೆಲ್ಲ ಕನ್ಸರ್ನ್ಡ್ ಯಾರು ಫಾಸ್ಟರ್ ಅಕೌಂಟ್ ಇರುತ್ತೆ ಫ್ರೀಜ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಆಟೋಮೆಟಿಕ್ ಹೋಗಿಬಿಡುತ್ತೆ. ಸೊ ದ ಬೆಸ್ಟ್ ವೇ ಏನಂತಂದರೆ, ಫಸ್ಟು ಬಿ ಕೇರ್ಫುಲ್. ಯಾವುದೂ ಇಂಥವು ಸೈಬರ್ ಅಪರಾಧಗಳಿಂದ ದೂರ ಇರುವಂಥದ್ದು ಬೈ ಬೀಯಿಂಗ್ ಅವೇರ್ ಆಫ್ ವಾಟ್ ಆರ್ ಸೈಬರ್ ಕ್ರೈಮ್ಸ್. ಎರಡನೇದು, ಒಂದು ವೇಳೆ ಆಗಿದ ತಕ್ಷಣ ಇಮ್ಮಿಡಿಯೇಟ್ ವಿತೌಟ್ ಡಿಲೇ ವಿತಿನ್ ಗೋಲ್ಡನ್ ಅವರಲ್ಲಿ 1930 ಮುಖಾಂತರ ಇರ್ಬೋದು ಅಥವಾ ಪೋರ್ಟಲ್ ಇರ್ಬೋದು ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ದೂರ ನೀಡಿದರೆ ಏನು ದುಡ್ಡನ್ನು ಕಳ್ಕೊಂಡಿರ್ತಾರೆ ಅದನ್ನು ನಾವು ರಿಕವರಿ ಮಾಡಲಿಕ್ಕೆ, ರಿಫಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ 1-2 ಜನರಿಗೆ ಇಲ್ಲಿ ಕರೆಸಿದ್ದೀವಿ, ಯಾರಿಗೆ ನಾವು ರಿಫಂಡ್ ಮಾಡಿದ್ದೀವಿ. ಇದರಲ್ಲಿ ಏನಂತಂದರೆ, ಈಗ ಟ್ರೆಡಿಷ್ನಲ್ ಅಪರಾಧಗಳಲ್ಲಿ ಏನು ಮನೆಗಳತನ ಆಗಿರುತ್ತೆ, ಎಲ್ಲ ಆಗಿರುತ್ತೆ, ಅವುಗಳನ್ನು ರಿಕವರಿ ಮಾಡೋದು ಅಂತಂದರೆ ನಿಮಗೆ ಡಿಸ್ಪ್ಲೇ ಮಾಡಲಿಕ್ಕಿರುತ್ತೆ. ಗೋಲ್ಡ್ ರಿಕವರಿ, ಕ್ಯಾಶ್ ರಿಕವರಿ, ಎವ್ರಿಥಿಂಗ್ ಈಸ್ ಆನ್ಲೈನ್. ಅಮೌಂಟ್ ಫ್ರೀಸ್ ಆಗಿರುತ್ತೆ. ಆಮೇಲೆ ಡಿಪೆಂಡಿಂಗ್ ಆನ್ ದಿ ಅಮೌಂಟ್ ಐದರ್ ಡೈರೆಕ್ಟ್ಲಿ ಆರ್ ಥ್ರೂ ಕೋರ್ಟ್ ಯಾರು ನೊಂದಿರ್ತಾರೆ ಅವರಿಗೆ ಡೈರೆಕ್ಟ್ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿ ದುಡ್ಡು ಟ್ರಾನ್ಸ್ಫರ್ ಆಗಿರೋರು ಒಂದು ಬೇಕಾಗ್ತಾರೆ. ಹೇಳಿ. ಇದು ನಮ್ಮ ಏನು ಡೇಟಾ ಇದೆ, ಇಟ್ ಈಸ್ ಎ ಬಿಗ್ ಬಿಸ್ನೆಸ್. ನಮ್ಮ ಮೊಬೈಲ್ ಡೇಟಾ, ಇಮೇಲ್ ಡೇಟಾ, ಬ್ಯಾಂಕ್ ಡೇಟಾ, ಇಟ್ ಈಸ್ ಎ ಬಿಗ್ ಬಿಸ್ನೆಸ್. ಸೊ
ನೀವೇಗೇನು ಹೇಳಿದ್ರಿ ಅದರಲ್ಲಿ 2-3 ಆಪ್ಷನ್ಸ್ ಇದೆ. ಏನು ರಿಪೀಟ್ ಬರುತ್ತೆ ಈಗ ಕ್ರೆಡಿಟ್ ಕಾರ್ಡ್ ಇದ್ರದ್ದು, ನೀವು ರಿಜಿಸ್ಟರ್ ಮಾಡ್ಕೋಬೋದು DND ಅಂತ, ಡು ನಾಟ್ ಡಿಸ್ಟರ್ಬ್ ಅಂತ. ಅಲ್ಲ ಅದು ಯಾವ ರೀತಿ ಅಂದರೆ ಅಂಟಿಲ್ ನೀವು ತೊಗೊಳ್ಳೋವರೆಗೂ ಬಿಡಲ್ಲ ಅವರು. ಕ್ರೆಡಿಟ್ ಕಾರ್ಡ್ ನೀವು ತೊಗೊಳ್ಳೋವರೆಗೂ ಬಿಡಲ್ಲ, ತೊಗೊಂಡ್ರೆ ಮತ್ತೆ ಅಮೌಂಟನ್ನು ಇನ್ಕ್ರೀಸ್ ಮಾಡಿಸ್ತಾರೆ. ನೋ, ಐ ಅಗ್ರಿ. ಸಿ, ಈವನ್ ಅವ್ರು ಕಾಲ್ ಮಾಡಿದರು, ನೀವು ನೆಗೆಟಿವ್ ಆಗಿ ರಿಪ್ಲೈ ಮಾಡಿದರೆ ಯು ವಿಲ್ ನಾಟ್ ಬಿಕಮ್ ವಿಕ್ಟಿಮ್. ಹಾಂ, ನೀವು ಅದಕ್ಕೆ ಸಕಾರಾತ್ಮಕವಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಯು ವಿಲ್ ನಾಟ್ ಬಿಕಮ್ ವಿಕ್ಟಿಮ್, ಯು ವಿಲ್ ಬಿ ಸೇಫ್. ಈಗ ನೀವಂತೀರಿ ನಮಗೂ ಬರುತ್ತೆ ಏನ್ರಿ? ಸಿ, ದಟ್ ಈಸ್ ಡೀಲ್ಡ್ ಅಟ್ ಬಿಗ್ಗರ್ ಲೆವೆಲ್. ಅದು ರಾಷ್ಟ್ರ ಮಟ್ಟದಲ್ಲಿ ಅದು ಪಾಲಿಸಿ ಲೆವೆಲಲ್ಲಿ ಡೀಲ್ ಮಾಡ್ತಾರೆ. ಸೊ ಈಗ ತಮ್ಮದೇನು ಇದು ಇನ್ನು ಕಳವಳಿ ಇದೆ, ಕನ್ಸರ್ನ್ಸ್ ಇದೆ, ಕಳವಳ ಮತ್ತು ಕನ್ಸರ್ನ್ ಇದೆ, ಆತಂಕ ಇದೆ, ಬೇಸಿಕಲಿ ರಿಗಾರ್ಡಿಂಗ್ ಡೇಟಾ ಥೆಫ್ಟ್ ಅಥವಾ ಡೇಟಾ ಶೇರಿಂಗ್ ಬಗ್ಗೆ. ಅದು ಬ್ಯಾಂಕ್ನವರಿಗೆ ಕನ್ಸರ್ನ್ ಪಟ್ಟವರಿಗೂ ನಾವು ತಿಳಿಸ್ತೀವಿ. ಬಟ್ ಇಟ್ ಹ್ಯಾಸ್ ಟು, ನಿಮಗೆಲ್ಲ ಗೊತ್ತಿದೆ, ಇಟ್ ಹ್ಯಾಸ್ ಟು ಹ್ಯಾಪನ್ ಅಟ್ ಎ ಪಾಲಿಸಿ ಲೆವೆಲ್. ಬ್ಯಾಂಕಿನಿಂದ ಅಂತಂದರೆ ಈಗ ನೋಡಿ, ಸಸ್ಪಿಷಿಯಸ್ ಲಿಂಕ್ ನೀವು ಪ್ರೆಸ್ ಮಾಡಿ ನಿಮ್ಮದೇ ತಪ್ಪಲ್ಲ. ಬ್ಯಾಂಕ್ನವರು ಫ್ರೀಜ್ ಮಾಡಲಿಕ್ಕೆ ರಿಕ್ವೆಸ್ಟ್ ಕೊಡ್ಬೋದು. ಯಾವ ಅಕೌಂಟ್ ಹೋಗಿದೆ ಅದರ ಡೀಟೇಲ್ಸ್ ಕೊಡೋದು ಅವ್ರ ಜವಾಬ್ದಾರಿ ಇದೆ. ಈಗ ನಮ್ಮದು ನೀವು ಹೇಳಿದೆ, ನಾನೀಗ 5 times ನಮ್ಮದು ರಿಕವರಿ ಪರ್ಸೆಂಟೇಜ್ ಇಂಪ್ರೂವ್ ಆಗಿದೆ ಅಂತ. ಬಟ್ ದಿಸ್ ಇಸ್ ನಾಟ್ ದಿ ಎಂಡ್. ಈವನ್ ನಮ್ಮ ನಂಬರ್ ಆಫ್ ಕೇಸಸ್ ರಿಪೋರ್ಟ್ ಆಗಿದ್ದು NCRP ಪೋರ್ಟಲ್ಲು ಮತ್ತು ಸ್ಟೇಷನಲ್ಲಿ ಆಲ್ಮೋಸ್ಟ್ 2 times ಆಗಿದೆ. 23ಗೆ ಅರೌಂಡ್ 1029 ಇತ್ತು, ಈಗ ಆಲ್ರೆಡಿ 2200+ ಆಗಿದೆ ಕೇಸಸ್. ಬಿಕಾಸ್ ಆಫ್ ಫಿಯರ್, ಭಯ. ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಅಟ್ಲೀಸ್ಟ್ ಡಿಜಿಟಲ್ ಅರೆಸ್ಟ್ ಅಂತಂದರೆ 15 ದಿನ ಅಂತ ನೀವು ಕಂಟಿನ್ಯೂಸ್ ಲ್ಯಾಪ್ಟಾಪ್ ಮುಂದೆ, ಮೊಬೈಲ್ ಮುಂದೆ ಅಂತೂ ಇರಲ್ಲ. ಎನಿ ಟೈಮ್ ನೀವು ಬೇರೆಯವ್ರಿಗೆ ಹೇಳ್ಬೋದು. ಈಗ ಇತ್ತೀಚೆಗೆ ಒಂದು ಏನು ರೀಸೆಂಟ್ ಆಗಿದೆ 1.26 ಅಥವಾ 96 ಲ್ಯಾಕಲ್ಲಿ, ಪ್ರತ್ಯೇಕವಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ, ಒಂದರಲ್ಲಿ ನೈಬರಿಗೆ ಗೊತ್ತಾಗಿದೆ ಅವ್ರು ಯಾಕೋ ಈ ರೀತಿ ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ ಅಂತ. ಅವರು ಕಾಷನ್ ಮಾಡಿದ್ರು ಕಂಟಿನ್ಯೂ ಮಾಡಿದ್ದಾರೆ. ದಟ್ ಈಸ್ ದಿ ಫಿಯರ್. ಏನು ಹೇಳಿ? ಇಲ್ಲ, ಪ್ಯಾರಲ್ ಅಕೌಂಟಲ್ಲಿ ಏನು ಮಾಡ್ತಾರೆ, ದೇ ವಿಲ್ ಹ್ಯಾವ್ ಪ್ಯಾರಲಲ್ ಇನ್ವೆಸ್ಟ್ಮೆಂಟ್ ಆ್ಯಪ್. ಅದು ಬೇರೆ ಬೇರೆ ರೀತಿ ತೋರಿಸ್ತದೆ ನಿಮ್ಮ ರಿಟರ್ನ್ಸ್. ಇವರು ಅದನ್ನು ನಂಬ್ತಾರೆ. ಈಗ ಅದರಲ್ಲಿ ನೀವು ನೋಡಿದ್ರೆ ಅವೇರ್ನೆಸ್ ವಿಡಿಯೋದಲ್ಲಿ ನಿಜವಾಗ್ಲೂ ಇರುವಂಥದ್ದು ಆ ರೀತಿ ಯಾವುದು ನಿಮಗೆ ರಿಟರ್ನ್ಸ್ ಕೊಡಲ್ಲ. ಬಟ್ ಅವರು ಆ ರೀತಿ ನಿಮಗೆ ರಿಟರ್ನ್ಸ್ ತೋರಿಸ್ತಾರೆ. ಈಗೇನಾಗುತ್ತೆ, ನೀವು ಫಸ್ಟಿಗೆ 10,000 ಹಾಕಿರ್ತೀರಿ, ನಿಮ್ಗೆ 15,000 ರಿಫಂಡ್ ಮಾಡಿಸ್ತಾರೆ, ರಿಟರ್ನ್ ಕೊಡ್ತಾರೆ. ನೀವು ವಿಡ್ರಾ ಮಾಡಬೇಕಾದ್ರೆ ಮಾಡಿ ಅಂದಾಗ 15,000 ವಿಡ್ರಾ ಮಾಡ್ತೀರಿ, ನಿಮಗೆ ಟ್ರಸ್ಟ್ ಬರುತ್ತೆ. ಈಗ ಡಿಜಿಟಲ್ ಅರೆಸ್ಟ್ ಮಾಡಿದ್ರೆ ನೀವು ಇದ್ರದ್ದು ಆರ್ಡರ್ ಮಾಡಿದ್ರೆ ಅದನ್ನೇ ಭಯ. ಅವ್ರೇನು ಮಾಡ್ತಾರೆ, ನಿಮ್ಮ ಮೊಬೈಲಲ್ಲಿ ಇನ್ನೊಂದು ಸಿಮ್ ತೊಗೊಂಡಿದ್ದಾರೆ, ನಿಮ್ಮ ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡು ಇನ್ನೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದಾರೆ. ಆ ಬ್ಯಾಂಕ್ ಅಕೌಂಟು ಏನಿದು ಮನಿ ಲಾಂಡ್ರಿಂಗಲ್ಲಿ ಇನ್ವಾಲ್ವ್ ಆಗಿದೆ, ಅಥವಾ ಇನ್ನೊಂದು ನಿಮ್ಮ ಹೆಸರಲ್ಲಿ ಆಧಾರಲ್ಲಿರುವಂಥದ್ದು ಮೊಬೈಲ್ ಫೋನು ಈ ಡ್ರಗ್ ಕೊರಿಯರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೆದರಿಸ್ತಾರೆ. ಐದರ್ ವೇ ದೇ ಆರ್ ವಿಕ್ಟಿಮ್. ಅದಕ್ಕೆ ಅವರು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾವ್ದು ಹೇಳಿ? ಶೇರ್ ಮಾರ್ಕೆಟ್ ಡೆವಲಪ್ ಮಾಡ್ಕೊಡ್ತೀವಿ ಅಂತ ಅದು ಆಲ್ರೆಡಿ ಪ್ರೆಸ್ ಮೀಟ್ ಮಾಡಿ ತಮಗೆಲ್ಲ ತಿಳಿಸಿದ್ದೀವಿ. ಅದರಲ್ಲಿ ರಿಕವರಿ ಅಂತಂದರೆ ಮೆಜಾರಿಟಿ ಅಮೌಂಟ್ ಹ್ಯಾಸ್ ಗಾನ್ ಟು ಇನ್ವೆಸ್ಟರ್ಸ್ ಓನ್ಲಿ. ಯಾವುದೇ ಆನ್ಲೈನಲ್ಲಿ ಇನ್ವೆಸ್ಟ್ ಮಾಡಿರಲಿಲ್ಲ. ಇಟ್ ಈಸ್ ಬೇಸಿಕಲಿ ಇನ್ಸ್ಟೆಡ್ ಆಫ್ ಮನಿ ಇನ್ವೆಸ್ಟ್ಮೆಂಟ್ ಇನ್ ಟ್ರೇಡಿಂಗ್, ಇಟ್ ಈಸ್ ಮನಿ ಸರ್ಕ್ಯುಲೇಷನ್ ಫ್ರಾಡ್.
ನಿಮ್ಮ ದುಡ್ಡು ತೊಗೊಂಡು ನಿಮಗೆ ರಿಟರ್ನ್ಸ್ ಥರ ಕೊಟ್ಟು ಬೇರೆಯವರಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಇನ್ವೈಟ್ ಮಾಡಿದಾಗೆ. ಟೋಟಲ್ ಅರೌಂಡ್ 13 ಜನ 17 ಜನ 15 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಬೇರೆ ಬೇರೆ ಸ್ಟೇಟ್ ಅವರೆಲ್ಲ ಇದ್ದಾರೆ. ಡೆಲ್ಲಿ, MP, ಹೈದರಾಬಾದ್ 15 ಜನ. ಈ ಟೋಟಲ್ ಎಲ್ಲ ಫ್ರಾಡ್ಸ್ ಸರ್. ಸ್ಪೆಸಿಫಿಕ್ಕಾಗಿ ನಾನು ನಿಮಗೆ ತಿಳಿಸ್ತೀನಿ. ಏನು ರೀ? ನಮ್ಮ ಹತ್ರ ಇಲ್ಲ ಅದು. ನಮ್ಮದು ಅಂದರೆ ಡಿಸ್ಟಿಕ್ ವೈಸ್ ಇಲ್ಲ, ಅರೌಂಡ್ 11 to 12 ಆಲ್ಮೋಸ್ಟ್. ಏನು ರೀ? ಎಜುಕೇಷನ್ ಬ್ಯಾಕ್ಗ್ರೌಂಡ್, ಎಜುಕೇಟೆಡ್ ಇದ್ದಾರೆ ಕೆಲವರು, ಅನ್ಎಂಪ್ಲಾಯ್ಡ್ ಕೆಲವರು, ಇಂಜಿನಿಯರಿಂಗ್ ಕೆಲವರು ಓದೋರು ಇದ್ದಾರೆ, ಎಜುಕೇಟೆಡ್ ಇದ್ದಾರೆ. ನಿಮಗೆ ಅವ್ರ ಇಂಡಿವಿಜುವಲ್ ಪ್ರೊಫೈಲ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಇಂಗ್ಲೀಷಲ್ಲಿ ಹೇಳ್ತೀನಿ, ಇವ್ರಿಗೊಂದು ಇದು ಕೊಟ್ಟು ಹೇಳ್ತೀನಿ.